ಹಾರೋಗೇರಿ ಕ್ರಾಸ್ನಲ್ಲಿ ರೈತರ ಬೃಹತ್ ಪ್ರತಿಭಟನೆ. ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ ರೈತ ಸಂಘದ ರಾಜ್ಯಾಧ್ಯಕ್ಷ ಚೂನಪ್ಪ ಪೂಜೇರಿ ಸಾವಿರಾರು ರೈತರು ಸೇರಿಕೊಂಡು ರಸ್ತೆ ತಡೆದು ಪ್ರತಿಭಟಿಸಿದರು. ಪ್ರತಿ ಟನ್ಗೆ 4,000 ರೂಪಾಯಿ ಬೆಂಬಲ ಬೆಲೆ ನೀಡಬೇಕು ಅಂತ ಒತ್ತಾಯಿಸಿದ ಶಶಿಕಾಂತ್ ಬಡಸಲಗಿ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹಾರೋಗೇರಿ ಕ್ರಾಸ್ನಲ್ಲಿ ರೈತರ ಬೃಹತ್ ಪ್ರತಿಭಟನೆಯಲ್ಲಿ ರೈತ ಸಂಘದ ರಾಜ್ಯಾಧ್ಯಕ್ಷ ಚೂನಪ್ಪ ಪೂಜೇರಿ ಮಾತನಾಡಿ, ಜಿಲ್ಲಾಧಿಕಾರಿಯರು ಒಂದು ಕಬ್ಬಿಗೆ ಬೆಂಬಲ ಬೆಲೆ ನಿಗದಿ ಮಾಡಿ ಘೋಷಣೆ ಮಾಡಬೇಕು ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಶಶಿಕಾಂತ್ ಗುರೂಜಿ ರೈತ ಸಂಘದ ರಾಜ್ಯ ಗೌರವ ಅಧ್ಯಕ್ಷರು ಮತ್ತು ಚೂನಪ್ಪ ಪೂಜೇರಿ ರೈತ ಸಂಘದ ರಾಜ್ಯಾಧ್ಯಕ್ಷರು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವರದಿ ಶಿವಾಜಿ ಮೇತ್ರಿ, ರಾಷ್ಟ್ರಕ್ರಾಂತಿ ನ್ಯೂಸ್, ರಾಯಬಾಗ. ರೈತರ ಬಗ್ಗೆ ನೀವು ಪ್ರತಿಭಟನೆ ಮಾಡಕತ್ತೀರಿ, ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಇವತ್ತೇನು ನಾವು ಆ ಕಾರ್ಖಾನೆಯವ್ರನ್ನೇನು ಬಿಡಿಯೋಕ್ಕಾಗಿ ಕೇಳ್ತಾ ಇಲ್ಲ. ಈಗೆಲ್ಲ ರೇಟ್ಗಳು ಇವತ್ತು 2, 3, 4, 5, 6 ವರ್ಷದಾಗ ಎಲ್ಲ ಡಬಲ್ ತ್ರಿಬಲ್ ಆಗಿ ಕೂಲಿ ಕಾರ್ಮಿಕರು ಹಿಡ್ಕೊಂಡು ಎಲ್ಲ ಡಬಲ್ ತ್ರಿಬಲ್ ಆಗ್ಯಾವು. ನಾವೆಲ್ಲ ಇವತ್ತು ಕಬ್ಬು ಬೆಳೆಗಾರರು ಒಂದು ವರ್ಷಕ್ಕೆ ಒಂದೇ ಬೆಳಿತೀವಿ. ನಾವು ಕಾರ್ಖಾನೆಯವರು ತಮಗೆ ಮಾನವೀಯತೆ ಬೇಕಲ್ಲ ಅವ್ರಿಗೆ, ಯಾಕಂದ್ರೆ ಅವ್ರದ್ದೆಲ್ಲ ಹೆಚ್ಚು ಮಾಡ್ಕೋತಾರೆ. ಅವ್ರು ಏನು ಬೇಕು ಸುಧಾರಣೆ ಮಾಡ್ಕೋತಾರೆ, ಏನು ಇಥನಾಲ್ ರೆಡಿ ಮಾಡ್ಕೋತಾರೋ, ಮತ್ತೊಂದು ಬೈ ಪ್ರಾಡಕ್ಟ್ ರೆಡಿ ಮಾಡ್ಕೋತಾರೋ. ತಾವು ಆರ್ಥಿಕವಾಗಿ ಯಾರು ಕೂಡ ಅವರು ಆತ್ಮಹತ್ಯೆ ಮಾಡ್ಕೋತಿಲ್ಲ. ನಾವು ರೈತರ ಆತ್ಮಹತ್ಯೆ ಮಾಡ್ಕೋತು, ಅವರು ಕೂಡ ಊಟ ಮಾಡ್ತಾರೋ. ಅವ್ರಿಗೆ ಸ್ವಾಭಿಮಾನ ಬೇಕು. ಕಬ್ಬು ಬೆಳೆಗಾರರಿಂದ ಇವತ್ತು ನಾವು ಕಾರ್ಖಾನೆ ಮಾಲೀಕರ, MLAಗಳ, ಇವತ್ತು ಮಂತ್ರಿಗಳ, ಇವ್ರಿಗೆ ನಾವು ರೈತರನ್ನ ಇವತ್ತು ಅವ್ರಿಗೆ ಏನಾರು ಆಗೋತಕ್ಕೆ ನಾವು ಹೆಚ್ಚು ಕೊಡಲಿಲ್ಲ ಅಂದ್ರೆ ಆ ಕುಟುಂಬಗಳು ಬೀದಿಗೆ ಬರ್ತಾವಂತ ಕೇವಲ ಜ್ಞಾನ ಇವತ್ತು ರಾಜಕಾರಣಿಗಳು ಇಚ್ಛಾಶಕ್ತಿ ಕಡಿಮೆ ಐತಿ. ಆ ಇಚ್ಛಾಶಕ್ತಿ ಬರೋ ರೀತಿ ಒಳಗೆ ಇವತ್ತೆಲ್ಲ ನಾವು ಕಬ್ಬು ಬೆಳೆಗಾರರು ಇವತ್ತು ಹಾರೋಗೇರಿ ಒಳಗೆ ಪ್ರಾರಂಭಿಕವಾಗಿ ಮಾಡಿದ್ವು. ಬರೀ 2-3 ದಿನದಾಗಿ ಕಾರ್ಯಕ್ರಮ ಸೆಟ್ ಆಗೈತಿ. ಇನ್ನೆಲ್ಲ ತಯಾರಿ ಇವತ್ತಿಂದ ಇಲ್ಲಿ ಪ್ರಾರಂಭ ಆಯ್ತು. ಇನ್ನು ಬೆಲೆ ನಿಗದಿ ಆಗುವವರೆಗೆ ನಿರಂತರ ಚಳವಳಿಯನ್ನು ಇವತ್ತು ಮಾಡಲೇಬೇಕಾಗ್ತೈತಿ. ಯಾಕಂದ್ರೆ ನಮ್ಮ ಇಲ್ಲಿ ಬೆಳಗಾವಿ ಜಿಲ್ಲಾದಾಗ ಸುಮಾರು 15 ಲಕ್ಷ ಕಬ್ಬು ಬೆಳೆಗಾರದಾರ. ಅದರೊಳಗೆ 1,500 ಟನ್ ಬೆಳಿತಾರು 2 ಲಕ್ಷ ಜನ ಇಲ್ಲಿ ಬೆಳಗಾವಿ ಜಿಲ್ಲಾದಾಗ ಅದಾರ. ರಾಜ್ಯವ್ಯಾಪಿ 40-50 ಲಕ್ಷ ಕಬ್ಬು ಬೆಳೆಗಾರದಾರ. ನಾವು ಯಾಕೆ ಸುಮ್ಮದು ಏನೋ ಒಂದು ಕಾರ್ಖಾನೆಯವ್ರು ಇವತ್ತಿಲ್ಲ ನಾಳೆ ನಮಗೆ ರೇಟ್ ಹೆಚ್ಚು ಕೊಡ್ತಾರೆ ಅನ್ನೋಂಥ ಭರವಸೆ ಇತ್ತ. ಈಗೆಲ್ಲ ಮುಗಿದು ಹೋಗ್ತಾವ್ರದ. ಅವ್ರು ಮೋಸ ಮಾಡ್ತಕ್ಕಂಥ ಪದ್ಧತಿ ಏನಾಯ್ತಪ್ಪ ಅಂತಂದ್ರೆ ಅವ್ರು BJP ಆಗಿರಲಿ, ಕಾಂಗ್ರೆಸ್ದಾಗಿರಲಿ, JDSದಾಗಿರಲಿ ಕಾರ್ಖಾನೆ ವಿಷಯದಾಗ ಒಂದೇ ತಾಸಿನಾಗ ಹೊಂದಾಣಿಕೆ ಆಗ್ತಾರ. ಅವ್ರು ಒಂದು 100 ರೂಪಾಯಿ ಹೆಚ್ಚು ಕೊಟ್ಟು ಅಂದ್ರೆ ನಮಗೆ ನಾಳೆ ರಾಜಕಾರಣ ಮಾಡೋಕೆ ಅನುಕೂಲ ಆಗೋಲ್ಲ, ಮಂದಿನ ಡಬ್ಬ ಹಾಕಿ ನಾವು ಶ್ರೀಮಂತರಾಗಕ್ಕಾಗೋಲ್ಲ ಅಂತ ಉಡಾಪಿಗಳದ ಅವರಲ್ಲಿ. ಅದಕ್ಕಾಗಿ ನಾವು ಕೂಡ ಇವತ್ತೆಲ್ಲ ಪಕ್ಷ ಜಾತಿ ಭೇದ ಬಿಟ್ಟ ಕಬ್ಬು ಬೆಳೆಗಾರಿನ ಮುಂದೆ ಲಕ್ಷಾಂತರ ಜನ ಒಕ್ಕಟ್ಟಾಗಿ ಕಾರ್ಖಾನೆಯವ್ರನ್ನೂ ರಿಪೇರಿ ಮಾಡ್ತೀವಿ, ಈ ರಾಜ್ಯದ ಮುಖ್ಯಮಂತ್ರಿನೂ ಮಾಡ್ತೀವಿ. ನರೇಂದ್ರ ಮೋದಿ ಕೂಡ FRP ಇವತ್ತು ರೈತರ ಮೋಸದ ಬೆಲೆ ಕೊಟ್ಟನು, ಅವನು ಕೂಡ ರಿಪೇರಿ ಮಾಡ್ತಕ್ಕಂಥ ಕೆಲಸ ರೈತ ಸಂಘ ಮಾಡ್ತದೆ. ಪ್ರತಿ ವರ್ಷ ರೀ ನಮ್ಮ ಬದುಕು ಏನಾಗ್ಯಾವಪ್ಪ ಅಂತಂದ್ರೆ ಇವತ್ತು ಬೆಳೆಸುವಂಥ ಸಂದರ್ಭದೊಳಗೆ ಬೀಜ ಹಾಕ್ತೀವಿ, ಮಳೆಗಾಲ ಮತ್ತು ಲಾಗೋಡ ಗಳೆ ಇವೆಲ್ಲ ಹಲವಾರು ತೊಂದರೆಗಳಿರ್ತೀವಿ. ಇದು ಸೀಸನ್. ಕಾರ್ಖಾನೆ ಪ್ರಾರಂಭಕ್ಕಿಂತ ಮುಂಚೆ ಬೆಲೆ ನಿಗದಿ ಮಾಡ್ತಕ್ಕಂಥ ಚಟುವಟಿಕೆ ಇದು ಮೊದಲಿಂದ ರೂಢಿ ಬಂದೈತಿ. ಆ ರೀತಿ ಒಳಗೆ ಇನ್ನು ನವೆಂಬರ್ 1ನೇ ತಾರೀಕು ಕಾರ್ಖಾನೆ ಚಾಲೂ ಮಾಡ್ಬೇಕಂತ ಸರ್ಕಾರದ ಆದೇಶ ಐತಿ. ಈಗಾಗಲೇ ಅವ್ರು 15 ತಾರೀಕು ಚಾಲೂ ಮಾಡಬೇಕು, 10 ತಾರೀಕು ಚಾಲೂ. ಉಡಾಪಿ ಏನಂದ್ರೆ ಬೆಲೆ ನಿಗದಿ ಕಾರ್ಖಾನೆ ಮಾಡತ್ತಾರೋ ಅದಕ್ಕೆ ತಕ್ಷಣ ಬೆಲೆ ನಿಗದಿ ಮಾಡಬೇಕು. ಈಗ ಜಿಲ್ಲಾಧಿಕಾರಿ ಬರಬೇಕು. ಜಿಲ್ಲಾಧಿಕಾರಿ ಅವರ ನಾಳಿಂದನ ಎಲ್ಲ ಕಾರ್ಖಾನೆ ಮಾಲೀಕರನ್ನ ರೈತರ ಮುಖಂಡರನ್ನ ಕರೆದ ಒಂದು ಯೋಗ್ಯವಾದ ಬೆಲೆ ನಿಗದಿ ಘೋಷಣೆ ಮಾಡೋರಿಗೆ ಕಾರ್ಖಾನೆ ಪ್ರಾರಂಭ ಮಾಡಬೇಕು. ಕಬ್ಬಿನ ಬಾಕಿ ಅವರ FRP ಅಂತೇಳಿ ಏನ ಇವತ್ತು ರೈತರ ಮೋಸದ ಬೆಲೆ ಐತಿ, ಆ ಮೋಸದ ಬೆಲೆ ಕೊಟ್ಟದಾರ. ಅದರಿಂದ ನಮಗೆ ಯೋಗ್ಯವಾದ ಬೆಲೆ ಇಲ್ಲ. ವಾಸಲದಿಲ್ಲ ಅಂದ್ರೆ ಇನ್ನೂ 300 ರೂಪಾಯಿ ಬಾಕಿ ಕೊಡ್ಬೇಕು ನಮಗೆ. ಅತಿ ಕೇವಲಪ್ಪ ಅಂದ್ರೆ ವಾಸಲದ 300 ರೂಪಾಯಿ ಕೊಡ್ಬೇಕಾಗಿತ್ತ, ಕೊಟ್ಟಿಲ್ಲ. ಕಾರ್ಖಾನೆ ಇವತ್ತು 4,000 ರೂಪಾಯಿ ಕೊಡ್ಬೇಕನ್ನು ಕೂಡ ಹೋರಾಟ ಪ್ರಾರಂಭ ಮಾಡಿದ್ದೀವಿ. ಮತ್ತು ಬಾಗಲಕೋಟೆ ಭಾಗದ ಎಲ್ಲ ಕಬ್ಬು ಬೆಳೆಗಾರರು ಸೇರಿ ಇವತ್ತೊಂದು ಕಬ್ಬಿನ ಬೆಲೆ ನಿಗದಿ ಆಗಬೇಕು ಅನ್ನುವಂಥ ವಿಚಾರ 25-26ನೇ ಸಾಲಿದ ಕಬ್ಬಿನ ಬೆಲೆ ನಿಗದಿ ಆಗಬೇಕು ಅನ್ನುವಂಥದ್ದು ನಾವೆಲ್ಲ ಅತೀತವಾಗಿ ಇವತ್ತೆಲ್ಲ ಕಬ್ಬು ಬೆಳೆಗಾರರು ಸೇರ್ಯಾರು. ಅಂತಂದ್ರೆ 7-8 ವರ್ಷದಿಂದ ನಿರಂತರವಾಗಿ ಒಂದೇ ರೇಟ್ ಕೊಡ್ತಾ ಇದ್ದಾರೆ. ನಮ್ಮದೆಲ್ಲ ಇವತ್ತು ಗೊಬ್ಬರ ಬೆಲೆ ಇರ್ಬೋದು ಮತ್ತು ಪೆಟ್ರೋಲ, ಡೀಸೆಲ್, ಇನ್ನಿತರ ಎಲ್ಲ ಬಾಯ್ ಪ್ರಾಡಕ್ಟ್, ಬಂಗಾರ ಕೂಡ ನೋಡ್ರಿ ಇವತ್ತು 1,30,000 ರೂಪಾಯಿ ರೇಟ್ ಆಗೈತಿ. ಅವನ್ನೆಲ್ಲ ನಾವು ಖರೀದಿ ಮಾಡ್ಬೇಕಾ? ಇವತ್ತು ನಮ್ಮದು ಬೆಳಿತಕ್ಕಂಥ ವಾರ್ಷಿಕ ಒಂದೇ ಬೆಳೆ ಕಬ್ಬಿಗೆ ಮಿನಿಮಮ್ ಇವತ್ತು ಸರ್ಕಾರಕ್ಕೆ 1 ಟನ್ನಿಗೆ 4,500 ರೂಪಾಯಿ ಟ್ಯಾಕ್ಸ್ ಹೋಗತಿ. ಕಾರ್ಖಾನೆಯವರ 1 ಟನ್ನಿಗೆ 1,000 ರೂಪಾಯಿ ಉತ್ಪಾದನೆ ತಗೊಂಡು 10 ಕಾರ್ಖಾನೆಗಳನ್ನ ಪ್ರಾರಂಭ ಮಾಡ್ತಾರೋ. ಇವತ್ತು ಕಬ್ಬು ಬೆಳಿತಕ್ಕಂಥ ರೈತ ಆತ್ಮಹತ್ಯೆ ಮಾಡ್ಕೋತಾನೋ, ಬೀದಿಗೆ ಬರತಾನೋ, ಕುಟುಂಬಗಳು ಬೀದಿಗೆ ಬರತಾವೋ. ನಾವು ರಕ್ತ ಬೆವರ
ಇಡೀ ನಮ್ಮ ಕುಟುಂಬ ಎಲ್ಲ ಸಣ್ಣವರಾಗಿ ಎಲ್ಲ ಕೂಡ ನಾವು ಆಳಾಗಿ ಕೆಲಸ ಮಾಡಿ ಕೂಸಿನಂಗೆ ಜೋಪಾನ ಮಾಡಿ ವರ್ಷಕ್ಕೊಂದು ಬೆಳೆ ಬೆಳೀತು. ಅದಕ್ಕೆ ಈ ಸಲ ಯೋಗ್ಯವಾದ ರೇಟನ್ನು ಸರ್ಕಾರ ಘೋಷಣೆ ಮಾಡಬೇಕು. ಕಾರ್ಖಾನೆ ಮಾಲೀಕರು ಕೂಡ ಇವತ್ತು ತಾವ ನಮ್ಮಿಂದ್ರ ಇವತ್ತು ನೀವು ಕಾರ್ಖಾನೆ ಮಾಲೀಕರು ಶ್ರೀಮಂತರಾಗಿರ ನಮ್ಮನ್ನ ಇವತ್ತು ಕೊಂದ ನಮ್ಮನ್ನ ಗೋರಿ ಮೇಲೆ ತಾವ ಸುಖ ಸಂತೋಷ ಪಡ್ತಕ್ಕದ್ದಲ್ಲ. ನಮಗ ಯೋಗ್ಯವಾದ ಬೆಲೆಯನ್ನ ಇವತ್ತು ಕಾರ್ಖಾನೆಯವರ ಕೊಡಬೇಕಾಗಿತ್ತ. ಈಗ 3-4 ವರ್ಷದಿಂದ ಪ್ರತಿ ವರ್ಷ 100-200 ಹೆಚ್ಚು ಮಾಡ್ರ ಇವತ್ತು 4,000 ರೂಪಾಯಿ ಆಗ್ತಿತ್ತ. ಒಂದು 100 ರೂಪಾಯಿ ಕೂಡ ಇವತ್ತು ಕಾರ್ಖಾನೆ ಮಾಲೀಕರ 1 ರೂಪಾಯಿ ಕೂಡ ಹೆಚ್ಚು ಮಾಡಿಲ್ಲ. ಹಿಂಗಾಗಿ ರೈತರು ಇವತ್ತು ಆಕ್ರೋಶ ಆಗಿ ಇಲ್ಲಿ ಸರ್ಕಾರ ಅದಕ್ಕಾಗಿ ಇವತ್ತ ನಾವ ಇಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ, ಕಬ್ಬು ಬೆಳೆಗಾರ ಎಲ್ಲರೂ ಪಕ್ಷಾತೀತವಾಗಿ ಇವತ್ತು ಹೋರಾಟ ಇಟ್ಕೊಂಡಿದ್ದೀವಿ. ಕಬ್ಬಿನ ಬೆಲೆ ನಿಗದಿ ಮಾಡಲೇಬೇಕು. ಇಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ಅವರು ಬರಬೇಕು. ಕಾರ್ಖಾನೆಗಳ ಮಾಲಕರ ಜೊತೆ ಸಭೆ ಮಾಡಬೇಕು. ರೈತ ಮುಖಂಡರ ಜೊತೆ ಸಭೆ ಮಾಡಿ ಬೆಲೆ ನಿಗದಿ ಮಾಡಿ ಕಾರ್ಖಾನೆ ಪ್ರಾರಂಭ ಮಾಡಬೇಕು. ಇಲ್ಲಾಂದ್ರೆ ಯಾವ ಕಾರಣಕ್ಕೂ ಒಂದು ಕಾರ್ಖಾನೆಯನ್ನ ಇವತ್ತು ಕಬ್ಬು ಬೆಳೆಗಾರ ನಾವು ಮಾಡಿಕೊಡುದಿಲ್ಲ ಅನ್ನುವಂಥ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕಬ್ಬಿನ ನಾವು ಈಗಾಗಲೇ ನಾವೆಲ್ಲ ರೈತ ಸಂಘಟನೆದಿಂದ ಸೇರಿ 4,000 ರೂಪಾಯಿ ಕೊಡ್ಬೇಕಂತೇಳಿ ನಮ್ಮದ ಹೋರಾಟದ ಬೇಡಿಕೆ ಇತ್ತು. ಅವ್ರ ಅದ್ರೊಳಗೆ ಹೆಚ್ಚ ಕಡಿಮೆಯೋ ಒಂದೇನೋ ನಿರ್ಣಯ ತಗೊಂಡು ಅವರ ಗಟ್ಟಿತನ ಬರಬೇಕಾಕತಿ. ಇವತ್ತೆಲ್ಲ ಕಾರ್ಖಾನೆ ಎಮ್ಡಿಗಳಿಗೆ ಇಲ್ಲಿ ಬಾ ಅಂತ ಹೇಳಿದ್ವು. ಯಾರು ಅವರ ಭವಿಷ್ಯ ಘೋಷಣೆ ಮಾಡ್ತಾರ ಅನ್ನೋದು ನಾವು ಎಲ್ಲ ಕಾಯ್ತಾ ಇದೀವಿ. ನೋಡೋಣ. ಅವ್ರು ಡಿ ಸಿ ಅವ್ರ ಜೊತೆ ಮಾತಾಡಿದ್ವಿ. ಈಗಾಗಲೇ ಬೆಳಗಾವಿ ಅಂದ್ರೆ ಡಿ ಸಿ ಅವ್ರ ಬಹುಶಃ ಬಿಟ್ಟಿದಾರೋ ಇನ್ನೊಂದು ಗಂಟೆ ಒಳಗೆ ಬರ್ಬೋದು. ನಮ್ಮಲ್ಲಿ ಒಡಕ್ತನ ಏನಿಲ್ಲ. ಇದು ರೈತರ ಅಂದ್ಮೇಲೆ ಈಗ ಇರ್ತಾವೆ. ಯಾಕಂದ್ರೆ ರೈತರನ್ನೆಲ್ಲ ಇವತ್ತು ಕಷ್ಟದ ಹಾದಿ ಒಳಗೆ ಸಿಲುಕಿದಾರು. ಬಿಜೆಪಿನೋ ಕಾಂಗ್ರೆಸ್ಸೋ JDS ಅಂತೇಳಿ ಇವತ್ತೆಲ್ಲ ಹೊಡೆದು ಆಳಿದಾರ. ಆದರೂ ನಾವು ಕಬ್ಬು ಮೂಲ ನಮ್ಮ ಬೆಳೆ ನಮ್ಮ ಒಕ್ಕಲ್ತನದಾಗ ನಮ್ಗೆ ಲಾಭ ಬಂದ್ರನ ಇನ್ನೊಂದು ಪಕ್ಷ ಯಾರು ಇವತ್ತ ನಮ್ಮನ್ನ ಒಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸಲ ಮಾತ್ರ ನಾವೆಲ್ಲ ಕಬ್ಬು ಬೆಳೆಗಾರರು ಒಕ್ಕಟ್ಟಾಗವ್ರ. ಪಕ್ಷ ಜಾತಿ ಬಿಟ್ಟು ಒಕ್ಕಟ್ಟಾಗಿ ಕಬ್ಬಿನ ಬೆಲೆ ನಿಗದಿಯನ್ನು ತಗೊಂಡತಿರೋರತ್ತೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ನಿನ್ನೆ ನಮ್ಮ DSP ಅವರು ಹೇಳಿ ಅದನ್ನ ತಕ್ಷಣ ಬಂದ್ ಮಾಡಿಸ್ತಕ್ಕಂಥ ಕೆಲಸ ಮಾಡ್ಯಾರು. ಇವತ್ತು ಕೂಡ ಆ ಕಾರ್ಖಾನೆಯನ್ನ ಸ್ಟ್ರಿಕ್ ಆಗಿ ಜಿಲ್ಲಾಧಿಕಾರಿ ಅವರ ಮುಂದೆ ಹೇಳಿ ಜಿಲ್ಲೆಯಲ್ಲಿ ಯಾವ ಕಾರ್ಖಾನೆ ಪ್ರಾರಂಭ ಆಗೋದ ರೀತಿಯೊಳಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಅಪೇಕ್ಷಿತ ಕೊಡಲಿಲ್ಲ. ಹಳೆ ಬಾಕಿಗೂ ಎಲ್ಲ ಫ್ಯಾಕ್ಟ್ರಿ ಉಳಿಸ್ಕೊಂಡಾರೆ. ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚೋನಾ ಪೂಜಾರಿ ಅವರು ಇರುತ್ತೆ. ಅವ್ರ ನೇತೃತ್ವದಲ್ಲಿ ಸಣ್ಣ ಪ್ರಮಾಣ ಹೋರಾಟ ಇತ್ತು. ಅದನ್ನೇ ರಾಯಬಾಗ್ ತಾಲೂಕಿನಿಂದ ಈ ಹೋರಾಟಕ್ಕೆಲ್ಲ ಜಿಲ್ಲಾಧಿಕಾರಿಗಳು, ತಹಸೀಲ್ದಾರು, ಎಲ್ಲ ಅಧಿಕಾರಿಗಳು, MDಗಳು ಸ್ಪಂದನೆ ಮಾಡಿ ನಮಗೊಂದು ನಿಗದಿ ದರ ಘೋಷಣೆ ಮಾಡಿದ್ರು ಅಂತಂದ್ರೆ ಹೋರಾಟದಿಂದ ತಗೊಳ್ತೀವಿ. ಇಲ್ಲಂತರ ಮುಂದಿನ ದಿನಮಾನದ ಅಧಿವೇಶನದೊಳಗೆ 1,00,000 ಮಂದಿ ಕನಿಷ್ಠ ಸೇರಿಸಿ ನಾವು ಸರ್ಕಾರವನ್ನು ಭಾಗಿಸಿ ಬೆಲೆ ತಗೋಬೇಕಂತೇಳಿ ಒಂದು ನಿರ್ಧಾರವನ್ನು ಮಾಡಿದ್ದೀವಿ. ಸರ್ 10,000 ಜನ ನಿರೀಕ್ಷೆ ಮಾಡಿದ್ರು ಸರ್. ಅದು ಯಾವ ಥರ ಜನ ಕಂಡು ಬರ್ತಾರೆ ಸರ್? ನಾವು ಮಾಡಿದ್ದ ಎರಡೇ ತಾಲೂಕು. ನಾವು ಇಲ್ಲೇ ಬಿಜಾಪುರ ಜಿಲ್ಲೆ, ಈ ಕಡೆ ಬಾಗಲಕೋಟೆ ಜಿಲ್ಲೆ ಎಲ್ಲ ಕಡೆ ಹೇಳಿದ್ವಿ ಅಂತಂದ್ರೆ 10,000 ಕನಿಷ್ಠ ಸೇರ್ತಾ ಇತ್ತು. ಮೊನ್ನೆ APMC ಸಲುವಾಗಿ ಬೆಳಗಾವಿ ಒಳಗೆ 10-15,000 ಸಂಖ್ಯೆ ಸೇರಿಸಿದ್ವಿ. ಮತ್ತು ರೈತರಿಗೆ ಖರ್ಚು ಕೊಡೋದಿಲ್ಲ ಸರ್. ನಾವೇನು ರಾಜಕಾರಣಿಗಳೆಲ್ಲ ಅವ್ರಿಗೆ ಗಾಡಿ ಕೊಡಬೇಕು, ಊಟ ಕೊಡಬೇಕು, ಆ ಥರ ಇಲ್ಲಪ್ಪ. ಸ್ವಂತ ಹಾಕೊಂಡ್ಬರ್ಬೇಕಲ್ಲ. ಅದರ ಸಲುವಾಗಿ ನಮ್ಮ 2 ತಾಲೂಕಿನ ಜನರಲ್ ಆಗಿ ನಾನು ಸೇರಿದೆ ಸರ್. ನಾವೊಂದು ಕನಿಷ್ಠ 500 ಹೆಚ್ಚು ಕೇಳಬೇಕಂತ ಒತ್ತಾಯಿದೆ ಸರ್. 500 ಪಟ್ಟ ಫ್ಯಾಕ್ಟ್ರಿ ಚಾಲೂ ಮಾಡಿಸ್ಬೇಕಂತ ನಮಗೆ ಗಟ್ಟಿ ಹೋರಾಟ ಅದ. DC ಅವರು ಬಂದ ತಕ್ಷಣ ಒಂದು ಗಟ್ಟಿಯಾದಂಥ ನಿರ್ಧಾರ ಆಗ್ತದೆ ಸರ್. ಇನ್ನೊಂದ್ರೆ ಈಗೇನು ಫ್ಯಾಕ್ಟ್ರಿಗಳು ಇರ್ತಕ್ಕಂಥ ರಾಜಕಾರಣಿಗಳು ಮತ್ತು ಪ್ರಭಾವಿ ವ್ಯಕ್ತಿಗಳು ಎಲ್ಲ ಅದಾವು. ಅವ್ರು ಈಗ ಮನಸ್ಸು ಮಾಡಿದ್ರೆ ಬೇಕಾದಾಗೈತ್ರಿ. ಅವ್ರನ್ನ ಯಾಕೆ ಮಾಡ್ತಾ ಇಲ್ಲ? ಮನಸ್ಸು ಮಾಡಿದ್ರೆ ಮಾಡ್ಬೋದು ಸರ್. ರೈತ ಉದ್ಧಾರ ಆದ್ರೆ ಅವ್ರು ರಾಜಕಾರಣ ಬೆಳೆ ಬೇಯಂಗಿಲ್ಲ. ಯಾವ ರಾಜಕಾರಣಿಗಳಿಗೂ ಹೆದರಂಗಿಲ್ಲ. ಇದೇ ರೀತಿ ಮುಂದುವರೆದ್ರೆ ಹೆಂಗ್ರಿ? ಇದೇ ರೀತಿ ಮುಂದುವರೆದ್ರೆ ಎಲ್ಲ ಫ್ಯಾಕ್ಟ್ರಿಗಳ ಮುಂದೆ ನೇರವಾಗಿ ಬಂದ್ ಮಾಡಿ ನಾವು ಹೋರಾಟವನ್ನು ಮಾಡ್ತೀವಿ. ಯಾವ ರಾಜಕಾರಣಿ ಫ್ಯಾಕ್ಟ್ರಿ, ಕಾಂಗ್ರೆಸ್ ಇರಲಿ, JDS ಇರಲಿ, BJP ಇರಲಿ, ನೀವು ಹೆಸರು ಹೇಳ್ತಲ್ಲ, ನಾ ಹೇಳ್ತಾ ಇದ್ದೀನಿ. ಈ ಕಡೆ ಲಕ್ಷ್ಮಣ್ ಸವದಿ ಅವ್ರ ಫ್ಯಾಕ್ಟ್ರಿ ಆಗಿರ್ಬೋದು, ಶ್ರೀಮಂತ್ ಪಾಟೀಲ್ ಫ್ಯಾಕ್ಟ್ರಿ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಶ್ಯಾಮನೂರ್ ಅವ್ರು ಆಗಿರ್ಬೋದು, ಯಾವ ರಾಜಕಾರಣಿಗೂ ನಾವು ಹೆದರಂಗಿಲ್ಲ. ಯಾಕಂದ್ರೆ ಅವ್ರ ಹತ್ರ ನಮಗೆ ಬಿಡನೇ ಇಲ್ಲ ಸರ್. ಯಾವುದೇ ರಾಜಕಾರಣ, ಯಾವುದೇ ಫ್ಯಾಕ್ಟ್ರಿ ಮಾಲೀಕರ ಜೊತೆ ಸಂಧಾನ ಮಾಡ್ಕೊಂಡಿಲ್ಲ. ಸಂಧಾನ ಮಾಡುವಂಥದ್ದು ಯಾವುದೇ ವಿಚಾರಗಳಿಲ್ಲ. DC ಅವ್ರ ನೇತೃತ್ವದೊಳಗೆ ಸಂಧಾನ ಆಗಬೇಕು. ನಾವು ಹೇಳಿದಂಥ ದರ ನಿಗದಿ ಘೋಷಣೆ ಮಾಡಿ ಫ್ಯಾಕ್ಟ್ರಿ ಚಾಲೂ ಮಾಡಬೇಕು. ಅಕಸ್ಮಾತ್ ಮಂಡತನದಿಂದ ಚಾಲೂ ಮಾಡಿದ್ರೆ ಅಂದ್ರೆ ಬಾಗಲಕೋಟೆ ಜಿಲ್ಲೆ ಮುಧೋಳದೊಳಗಾಗಿರ್ತಕ್ಕಂಥ ಅಹಿತಕರ ಘಟನೆ ಬೆಳಗಾಂ ಜಿಲ್ಲೆಯೊಳಗೆ ನಡೀಬೇಕಾಗ್ತದೆ. ಒಂದು ವೇಳೆ ಬೆಂಬಲ ಬೆಲೆ ನಿಗದಿ ಆಗಲಿಲ್ಲ ಅಂದರೆ ಸರ್ ಅಧಿವೇಶನದಲ್ಲಿ ಸರ್ಕಾರ ಅಧಿವೇಶನ ನಡೆಸಲಿಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಸರ್. ಅಧ್ಯಕ್ಷ ನಮ್ಮಲ್ಲಿ ಗಟ್ಟಿತನ ಬರ್ಬೇಕ, ಯಾರು ನಮ್ಮ ತೆಗ್ ಬರಂಗಿಲ್ಲ. ಅದಕ್ಕೆ ಏನಂತಿ, ಇದು ಒಂದು ಗಟ್ಟಿತನದ ಹೋರಾಟಕ್ಕೆ ತಾವೇನ ಬಂದು ಇವತ್ತು ಈ ಹೋರಾಟಕ್ಕೆ ಬೆಂಬಲ ಸೂಚಾರಿ. ನಿಮಗೆಲ್ಲರಿಗೂ ಧನ್ಯವಾದ ಹೇಳುತ್ತಾ ನಮ್ಮ ಮುಖಂಡರಾದಂತ ರಾಜು ಪವಾರ್ ಅವರ ಅದಕ್ಕ ಯಾರು ಸಂಘಟನಾ ಶಿಸ್ತ
ಗೌರವ ಮುಂದ ಈಗ ನಾವ್ ಏನಂತಿ 5 ಸಲ ಕಬ್ಬು ಕಳಿಸಿದೀವು, 10 ಸಲ ಕಬ್ಬು ಕಳಿಸಿದೀವು. ನಮ್ಮಲ್ಲಿ ಒಕ್ಕಡ್ತನ ಇದ್ದಾರಕ ಅವ್ರು 2ನೇ ಬಿಲ್ಲ ಘೋಷಣೆ ಮಾಡಿಲ್ಲ. ಇಲ್ಲಿ ಎಲ್ಲ ಇದ್ರೊಳಗೆ ಒಂದು ಅರ್ಧ ಮಂದಿ ಫ್ಯಾಕ್ಟ್ರಿ ಸಾಹೇಬ್ಗಳನ್ನ ತಂದು ಕುಡಿಸ್ಬಿಟ್ಟಾರ ಅವ್ರು. ಅವ್ ಯಾವಾಗ್ಲಿ ಅವ್ ಚಲೋ ಕೆಲಸ ಮಾಡ್ರ ಅವ್ನ್ ಸ್ವಾಗತ ಕೊಡುನು, ಅವನ್ ನಮಸ್ಕಾರ ಹಾಕುನು, ಅದಕ್ಕೆ ನಾವು ಬೇಡ ಅನ್ನಂಗಿಲ್ಲ. ಬಟ್ ಅವನಿಂದ ಎಲ್ಲಿ ತಪ್ಪಾಗ್ತೈತಿ ಏನಾಗ್ತೈತಿ, ಅವ ಎಂತ ಹಾಕಿರ್ವಲಕ ಏನ್ ಹಾಕಿರ್ವಲಕ, ಅವ್ ಸಣ್ಣವ ಇರ್ಲಿ ದೊಡ್ಡವ ಇರ್ಲಿ, ರೊಕ್ಕಲೆ ದೊಡ್ಡವ ಸಣ್ಣವ ಪ್ರಶ್ನೆ ಇಲ್ಲ. ಇನ್ನೊಂದ್ ಕೆಲವೊಂದ್ಕೆಲ್ಲ ಕಾನೂನು ಹಚ್ತಾರ. ನಮ್ಮ ಅಪ್ಪ ಏನಲ್ಲವ, ನಮ್ಮ ಅಪ್ಪ ಹಡ್ದವಪ್ಪ ಮನ್ಯಾಗ ಅದಾರ, ನಾವು ಗೌರವ ಕೊಡದವ್ರಿಗೆ ಎಷ್ಟು ಕೊಡ್ತಾರೆ, ಸಿಕ್ಕವ್ರಿಗೆಲ್ಲ ಕೊಡಾಕ್ ತಯಾರಿಲ್ಲ. ಎಲ್ಲಾರು ಕೇಳ್ತಾರ, ಎಲ್ಲಾರು ರೈತ ಸಂಘಟ ಅವೆಲ್ಲ ಹಾಕತ್ತಾರು. ಈಗ ರೈತರ ಸಮಸ್ಯೆ ಇದ್ದಾಗನ ಏನು ವಿರೋಧ ಪಕ್ಷದವ್ರು ಏನ್ ಆಡಳಿತ ಪಕ್ಷದಾಗ ಕಾಂಗ್ರೆಸ್ ಪಾರ್ಟಿ ನಮ್ಮಲ್ಲಿ MLA ತಸ್ಮಾನ್ ಸೌದಿ ಇಷ್ಟಪಡ್ತಾನ. ರಾತ್ರಿ ಹೊತ್ತ ತೋಟದ ವಸ್ತಿ ಕರೆಂಟ್ ಬಂದ್ ಆದ ಇಡೀ ಕರ್ನಾಟಕದಾಗ ಎಷ್ಟಿಪ್ಪ ಅಂದ್ರ ಅದು ಚುನಾಪನ ಗುರುಗಳು ನೇತೃತ್ವದಾಗ ತೋಟದಾಗ ಲೈಟ್ ಹೊತ್ತು ಮನೆಗೆ ಹಚ್ಚಾವ. ಇದ್ರ ಮೊದಲೇ ಹತ್ತಿರಾಗಿರ್ಲಿ. ಯಾವ MLA ಕೇಳಿಲ್ಲ, ಯಾವ ಕೇಳಿಲ್ಲ, ವಿರೋಧ ಪಕ್ಷದವನು ಕೇಳಿಲ್ಲ, ಆಡಳಿತ ಪಕ್ಷದವನು ಕೇಳಿಲ್ಲ. ಯಾಕಂದ್ರೆ ಅವ್ರ ಮನ್ಯಾಗ ಅವ್ರ ಹೆಣ್ರು ತಾಲೂಕಾ MLA ತೆಗಿವಲಕ ಹಳ್ಳ್ಯಾಳ ಫ್ಯಾಕ್ಟ್ರಿಗೆ ಏನ್ ಸೇರ್ಸಿದ್ದುಲ್ಲ ಅಲ್ಲಿಯೂ ತಗದ್ ಇಲ್ಲಿ ಮಾಡ್ರ ಅಂದ್ರೆ ಹಳ್ಳ್ಯಾಳ ಫ್ಯಾಕ್ಟ್ರಿ ಸೇರ್ಸಿ ಇಲ್ಲಿ ತೆಗಿಲಾಕ ಅವಂಗ ಅಧಿಕಾರ ಕೊಟ್ರ. ಅದನ್ನ ಕೇಳ್ಬೇಕಾದ BJP ಅವು ಕೇಳಲಿಲ್ಲ, ಕಾಂಗ್ರೆಸ್ ಅವು ಕೇಳಲಿಲ್ಲ. ಮತ್ ನೀವೇನಂತೀರಿ, ರೈತ ಸಂಘದವ್ರು ಸುಟಿಗೆ ತಗೊಳಕ್ ಬರ್ತಾರೋ ಹೋರಾಟ